Hi friends, good morning. I am H.C. Kalgonda, Assistant Professor, Department of Economics, MAC College, Hamsbavi. Today we are going to discuss a very beautiful topic, which is control of trade cycles, ವ್ಯಾಪಾರಿ ಚಕ್ರಗಳ ನಿಯಂತ್ರಣ. ಇದನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಈ ರೀತಿ ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದ್ದೀವಿ. Introduction, control of trade cycle, which we have three important controlling measures: monetary policy, fiscal policy, direct measures. ಕೊನೆಯದಾಗಿ ಕನ್ಕ್ಲೂಷನ್. ಪೀಠಿಕಾ ಭಾಗಕ್ಕೆ ಬಂದ್ರೆ ಈಗಾಗಲೇ ನಮಗೆ ಗೊತ್ತಿರುವಂತೆ ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರಿ ಚಕ್ರಗಳು ಅಥವಾ ಉದ್ಯಮ ಚಕ್ರಗಳು ಅಂತ ಏನು ಕರಿತೀವಿ, ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ಹೂಡಿಕೆ, ಉದ್ಯೋಗ, ಆದಾಯ, ಬೇಡಿಕೆ, ಪೂರೈಕೆ, ಉಳಿತಾಯ, ಬೆಲೆ, ಲಾಭ ಹೀಗೆ ಮುಂತಾದ ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸುವಂತಹ ಏರುಪೇರುಗಳನ್ನು ನಾವು ವ್ಯಾಪಾರಿ ಚಕ್ರಗಳು ಅಥವಾ ಉದ್ಯಮ ಚಕ್ರಗಳು ಅಂತ ಹೇಳಿ ಕರಿತೀವಿ. ಇದು ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸುವಂತಹ ಏರುಪೇರುಗಳ ಕಾರಣದಿಂದಾಗಿ ನಾವು ಇವುಗಳನ್ನ ಆರ್ಥಿಕ ಆವರ್ತಗಳು ಅಂತಲೂ ಕೂಡ ನಾವಿಲ್ಲಿ ಕರೆಯುವುದುಂಟು. ಆದ್ರೆ ಈ ಆರ್ಥಿಕ ಆವರ್ತಗಳು ಸಂಪೂರ್ಣವಾಗಿ ಅರ್ಥವ್ಯವಸ್ಥೆಗೆ ಪೂರಕವೂ ಕೂಡ ಆಗಿರೋದಿಲ್ಲ, ಮಾರಕವೂ ಕೂಡ ಆಗಿರೋದಿಲ್ಲ. ಅಂದ್ರೆ ಕೆಲವೊಂದು ಬಾರಿ ಅರ್ಥವ್ಯವಸ್ಥೆಗೆ ಪೂರಕವಾದರೆ ಕೆಲವೊಂದು ಬಾರಿ ಅರ್ಥವ್ಯವಸ್ಥೆಗೆ ಮಾರಕವಾಗುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈ ರೇಖಾಚಿತ್ರದಲ್ಲಿ ನಿಮಗೆ ಕಂಡು ಬರುವಂತೆ ಈ ರೇಖೆಯ ಜೊತೆಗೆ ಆರ್ಥಿಕ ಚಟುವಟಿಕೆಗಳ ಒಂದು ವೇಗ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಆರ್ಥಿಕ ಚಟುವಟಿಕೆಗಳು ತೀವ್ರಗತಿಯಲ್ಲಿ ನಡೀತಾ ಇರ್ತವೆ. ಸೊ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಜರುಗ್ತಾ ಇರ್ತವೆ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಹಂತದಲ್ಲಿ ಅಂತ ಬಂದಾಗ ಆರ್ಥಿಕ ಚಟುವಟಿಕೆಗಳು ನಿಧಾನಗತಿಯಲ್ಲಿ ಜರುಗ್ತಾ ಇರ್ತವೆ. ಆರ್ಥಿಕ ಚಟುವಟಿಕೆಗಳು ನಿಧಾನಗತಿಯಲ್ಲಿ ಜರುಗುತ್ತಿರುವಂತಹ ಸಂದರ್ಭದಲ್ಲಿ ಬೆಲೆಗಳು, ಉತ್ಪಾದನೆಯ ಮಟ್ಟ, ಉದ್ಯೋಗದ ಮಟ್ಟ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಲಾಭದ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದ್ದು ಅಲ್ಲಿ ಅಧಿಕ ಪ್ರಮಾಣದ ನಷ್ಟವನ್ನ ಉತ್ಪಾದನಾಕಾರರು ಹೊಂತಾರೆ, ಹೂಡಿಕೆದಾರರು ಹೊಂತಾರೆ. ಹಾಗಾಗಿ ಇದು ಸಂಕಷ್ಟದ ಒಂದು ವಾತಾವರಣ ಅರ್ಥವ್ಯವಸ್ಥೆಯಲ್ಲಿ. ಹಾಗಾಗಿ ಇಲ್ಲಿ ಈ ಉದ್ಯಮ ಚಟುವಟಿಕೆಗಳ ಏರಿಕೆ ಹಂತ ಅಂತ ಏನಿದೆ, ಇಲ್ಲಿ ಉತ್ಪಾದನಾ ಚಟುವಟಿಕೆಗಳು ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಇರ್ತವೆ. ಸೊ ಇಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಹೂಡಿಕೆ ಅಧಿಕವಾಗುತ್ತೆ, ಉತ್ಪಾದನೆ ಅಧಿಕವಾಗುತ್ತೆ, ಉದ್ಯೋಗ ಅವಕಾಶಗಳು ಅಧಿಕವಾಗ್ತವೆ, ಆದಾಯಗಳು ಅಧಿಕವಾಗ್ತವೆ, ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆಗಳು ಅಧಿಕವಾಗ್ತವೆ, ಲಾಭದ ಪ್ರಮಾಣ ಅಧಿಕವಾಗ್ತಾ ಹೋಗುತ್ತೆ. ಹಾಗಾಗಿ ಇದು ತೀವ್ರ ಹಂತಕ್ಕೆ ತಲುಪಿದಾಗ ಹಣದುಬ್ಬರ ಉಂಟಾಗುವಂತಹ ಸಾಧ್ಯತೆಯು ಕೂಡ ಉಂಟು. ಅದು ಅರ್ಥವ್ಯವಸ್ಥೆಗೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಮಾರಕವಾಗುತ್ತೆ. ಇಲ್ಲಿ ಇದೆ ಆರ್ಥಿಕ ಚಟುವಟಿಕೆಗಳು ನಿಧಾನವಾಗಿ ಇಳಿಯುತ್ತಿರುವಂತಹ ಸಂದರ್ಭದಲ್ಲಿ ಅಂತಿಮವಾಗಿ ಆರ್ಥಿಕ ಮುಗ್ಗಟ್ಟು ಉಂಟಾಗುವಂತಹ ಸಾಧ್ಯತೆ ಹೆಚ್ಚು. ಅವಾಗ್ಲೂ ಕೂಡ ಅರ್ಥವ್ಯವಸ್ಥೆಗೆ ತುಂಬಾ ಮಾರಕವಾಗುತ್ತೆ. ಹಾಗಾದ್ರೆ ಈ ಚಟುವಟಿಕೆಗಳನ್ನ ಅರ್ಥವ್ಯವಸ್ಥೆಗೆ ಪೂರಕವಾಗಿರುವಂತೆ ನೋಡಿಕೊಳ್ಳಿಕ್ಕೆ ಸರ್ಕಾರ ಇವುಗಳ ಮೇಲೆ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳುತ್ತೆ. ಯಾವ್ಯಾವ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನಾವಿಲ್ಲಿ ನೋಡಬಹುದಾಗಿದೆ. ಆಮೇಲೆ ಸ್ನೇಹಿತರೆ, ಈ ಒಂದು ರೇಖಾಚಿತ್ರವನ್ನು ನೀವು ಗಮನಿಸಿದಾಗ ಈ ಆರ್ಥಿಕ ಚಟುವಟಿಕೆಗಳ ಹಂತವನ್ನ ನಾವಿಲ್ಲಿ ವಿಶಾಲವಾಗಿ ನಾವಿಲ್ಲಿ 5 ಹಂತಗಳಂತ ನೀವೇನ್ ನೋಡ್ತೀರಿ. ನಾವು ಆರ್ಥಿಕ ಚಟುವಟಿಕೆಗಳನ್ನ ಅದು ಒಂದು ಸೈಕಲ್, ಅದೊಂದು ಚಕ್ರ ಇದ್ದಂತೆ. ಅದು ಪ್ರಾರಂಭ ಯಾವುದು, ಕೊನೆ ಯಾವುದು ಅಂತ ಹೇಳಕ್ಕಾಗಲ್ಲ. ಅದು ಅಧ್ಯಯನದ ದೃಷ್ಟಿಯಿಂದ ಅತ್ಯಂತ ಕೆಳಮಟ್ಟದ ಹಂತದಿಂದ ನೀವು ಸ್ಟಡಿ ಮಾಡ್ತಾ ಬಂದ್ರೆ ಇಲ್ಲಿ ರಿಕವರಿ ಅಂತ ಹೇಳಿ, ರಿಕವರಿ ಪುನರುದಯ ಅಥವಾ ಚೇತರಿಕೆ, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತಾ ಬಂದ್ರೆ ರಿಕವರಿ ಆದ್ಮೇಲೆ ಪುನರುದಯ ಆದ್ಮೇಲೆ ಪೂರ್ಣೋದ್ಯೋಗ ಬರುತ್ತೆ, ಉತ್ಕರ್ಷ, ಹಿನ್ನಡೆ, ಮುಗ್ಗಟ್ಟು, ಅಂತಿಮವಾಗಿ ರಿಸೆಷನ್, ಮುಗ್ಗಟ್ಟು ಅಂತ ಹೇಳಿ ಕರೀತೀವಿ. ಈ ರೀತಿ 5 ಹಂತಗಳು ಜರುಗ್ತವೆ. ಇನ್ನು ವಿಶಾಲವಾಗಿ ನೀವು ತೆಗೆದುಕೊಂಡ್ರೆ ಇದು ಒಂದು ಇಳಿಕೆಯ ಹಂತ, ಇದೊಂದು ಏರಿಕೆಯ ಹಂತ ಅಂತ ಹೇಳಿ ಕರಿತೀವಿ. 2 ಹಂತಗಳು. ಸೊ ಈ 2 ಹಂತಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈ ಹಂತಗಳು ಪ್ರತಿಯೊಂದು ಅರ್ಥವ್ಯವಸ್ಥೆಯಲ್ಲಿ ಜರುಗ್ತಾ ಇರ್ತವೆ. ಎಲ್ಲಿಯವರೆಗೂ ಆರ್ಥಿಕ ಚಟುವಟಿಕೆಗಳು ಜರುಗ್ತಾ ಇರ್ತವೋ ಅಲ್ಲಿಯವರೆಗೆ ಆರ್ಥಿಕ ಆವರ್ತಗಳು ಸಂಭವಿಸ್ತಾನೆ ಇರ್ತವೆ. ಇವುಗಳಿಂದ ಸಂಪೂರ್ಣವಾಗಿ ನಾವು ಮುಕ್ತವಾಗುವುದು ಸಾಧ್ಯವಿಲ್ಲ. ಹಾಗಾದ್ರೆ ನಾವು ಏನ್ ಮಾಡಬಹುದು ಅಂತ ಬಂದಾಗ ಈ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿರುವಂತೆ, ಅಂದ್ರೆ ಅರ್ಥವ್ಯವಸ್ಥೆಯು ಪೂರ್ಣೋದ್ಯೋಗ ಹಂತವನ್ನ ಸಾಧ್ಯವಾದರೆ ತಲುಪಿ ನಂತರ ಆ ಹಂತವನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಅಥವಾ ಸ್ಥಿರವಾದ ಆರ್ಥಿಕ ಚಟುವಟಿಕೆಗಳನ್ನ ಮೇಂಟೈನ್ ಮಾಡ್ತಾ ಬರ್ಲಿಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಆ ನಿಯಂತ್ರಣ ಕ್ರಮಗಳು ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಆ ನಿಯಂತ್ರಣಗಳು ಅಂತ ಬಂದಾಗ 3 ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಕೊಳ್ತೇವೆ. ಒಂದು ಹಣಕಾಸಿನ ನೀತಿ, ಮಾನಿಟರಿ ಪಾಲಿಸಿ. ಎರಡನೇದು ಫಿಸಿಕಲ್ ಪಾಲಿಸಿ, ಕೋಶೀಯ ನೀತಿ. ಮೂರನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಡೈರೆಕ್ಟ್ ಮೇಜರ್ಸ್, ಅಂದ್ರೆ ನೇರ ಕ್ರಮಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಮೊದಲನೇದಾಗಿ ಹಣಕಾಸು ನೀತಿ ಅಥವಾ ಮಾನಿಟರಿ ಪಾಲಿಸಿ ಅಂತ ಹೇಳಿ ಕರಿತೀವಿ.
ಏನು ಹಾಗಾದ್ರೆ ಹಣಕಾಸಿನ ನೀತಿ ಅಂದ್ರೆ? ನಗದು ಹಣ, ಪತ್ತಿನ ಪ್ರಮಾಣ, ಹಣದ ಚಲಾವಣೆಯ ವೇಗ ಮುಂತಾದ ಹಣ ಸಂಬಂಧಿ ಅಂಶಗಳ ಮೇಲೆ ನಿಯಂತ್ರಣ ಸಾಧಿಸಲು ಹಾಗೂ ಅವು ಸುಸ್ಥಿರ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗುವಂತೆ ಕಾಪಾಡಿಕೊಳ್ಳಲು ಹಣಕಾಸಿನ ಪ್ರಾಧಿಕಾರವು ಜಾರಿಗೆ ತರುವಂತಹ ನೀತಿಯನ್ನ ಹಣಕಾಸಿನ ನೀತಿ ಎಂದು ಕರಿತೀವಿ. ಈ ಹಣಕಾಸಿನ ನೀತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಣದ ಒಂದು ಗಾತ್ರದಲ್ಲಿ ಒಂದು ನಿಯಂತ್ರಣ ಸಾಧಿಸಲಿಕ್ಕೆ, ಹಣದ ಒಂದು ಪೂರೈಕೆ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ, ಹಣದ ಚಲಾವಣೆಯ ವೇಗದ ಅಥವಾ ಹಣದ ಚಲನವಲನಗಳ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಜಾರಿಗೆ ತರುವಂತಹ ನೀತಿ. ಆ ಒಂದು ದೇಶದ ಕೇಂದ್ರ ಬ್ಯಾಂಕ್ ಅಥವಾ ಹಣಕಾಸಿನ ಪ್ರಾಧಿಕಾರ ಆ ನೀತಿಯನ್ನು ಜಾರಿಗೆ ತರುತ್ತೆ. ಹಾಗಾದ್ರೆ ಇಲ್ಲಿ ಈ ಹಣಕಾಸಿನ ನೀತಿಯ ಒಂದು ಪ್ರಮುಖವಾದಂತಹ ಅಸ್ತ್ರ ಅಂತ ಕೆಲವೊಂದು ಯಾಕೆ ಹೇಳಲಾಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕ ಆವರ್ತಗಳು ಯಾವುದೇ ಕಾರಣದಿಂದ ಸಂಭವಿಸಲಿ, ಯಾವುದಾದ್ರೂ ಕಾರಣದಿಂದ ಸಂಭವಿಸಿದ್ರು ಕೂಡ ಅಂತಿಮವಾಗಿ ಅದು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಫಲಗೊಳ್ಳುವುದು ಹಣಕಾಸಿನ ಅಂಶಗಳ ಮೂಲಕ ಅಂತ ಹೇಳಿ, ಬೆಲೆಗಳ ಮೂಲಕ, ಉತ್ಪಾದನಾ ಚಟುವಟಿಕೆಗಳ ಮೂಲಕ. ಹಾಗಾಗಿ ಈ ಒಂದು ಹಣಕಾಸಿನ ನೀತಿಯ ಅಡಿಯಲ್ಲಿ ಬೇರೆ ಬೇರೆ ಕ್ರಮಗಳನ್ನ ಕೈಗೊಂಡು ಏನಪ್ಪಾ ಅಂತ ಹೇಳಿದ್ರೆ ನಾವಿಲ್ಲಿ ಆರ್ಥಿಕ ಆವರ್ತಗಳನ್ನು ನಿಯಂತ್ರಣ ಮಾಡಬಹುದಾಗಿದೆ. ಆ ಕ್ರಮಗಳು ಹಣಕಾಸಿನ ನೀತಿಯ ಅಡಿಯಲ್ಲಿ ಬರುವಂತಹ ಹಣಕಾಸಿನ ಒಂದು ಸಾಧನಗಳು ಯಾವುವು ಅಂತ ನೀವು ನೋಡೋಣ. ಒಂದೊಂದಾಗಿ ನಾವಿಲ್ಲಿ ಅಧ್ಯಯನ ಮಾಡ್ತಾ ಬರೋಣ. ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ, ಹಣಕಾಸಿನ ನೀತಿಯ ಸಾಧನಗಳು ಅಂತ ಬಂದಾಗ ಮೊದಲನೇದಾಗಿ ಬ್ಯಾಂಕ್ ರೇಟ್, ಬ್ಯಾಂಕ್ ದರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಏನ್ ಬ್ಯಾಂಕ್ ದರ ಅಂದ್ರೆ ಏನು? ಬ್ಯಾಂಕುಗಳಿಗೆ ಹಣದ ಕೊರತೆ ಉಂಟಾದಾಗ ಅವುಗಳಿಗೆ ಅಲ್ಪಾವಧಿ ಸಾಲವನ್ನ ಏನು ಕೇಂದ್ರ ಬ್ಯಾಂಕ್ ನೀಡುತ್ತೆ, ಆ ಅಲ್ಪಾವಧಿ ಸಾಲದ ಮೇಲೆ ವಿಧಿಸಲಾಗುವಂತಹ ಬಡ್ಡಿ ದರವನ್ನ ಬ್ಯಾಂಕ್ ದರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶಾರ್ಟ್ ಫಾಲ್ ಆಫ್ ಫಂಡ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಬ್ಯಾಂಕುಗಳಿಗೆ ಹಣದ ಕೊರತೆ ಉಂಟಾದಾಗ ಅವುಗಳಿಗೆ ಸಾಲವನ್ನ ಅಲ್ಪಾವಧಿ ಸಾಲವನ್ನ ಏನು ಕೇಂದ್ರ ಬ್ಯಾಂಕ್ ನೀಡುತ್ತೆ, ಆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನು ಬ್ಯಾಂಕ್ ದರ. ಇಲ್ಲಿ ಹಣಕಾಸಿನ ನೀತಿಯ ಸಾಧನಗಳಲ್ಲಿ ಬ್ಯಾಂಕ್ ದರ ಬಹಳಷ್ಟು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಯಾಕಂತ ಹೇಳಿದ್ರೆ ಈ ಬ್ಯಾಂಕ್ ದರವನ್ನ ಹೆಚ್ಚು ಅಥವಾ ಕಡಿಮೆ ಮಾಡಿದಾಗ ಇದನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ನೀಡುವಂತಹ ಸಾಲದ ಮೇಲಿನ ಬಡ್ಡಿಯಲ್ಲಿ ಬದಲಾವಣೆ ಮಾಡ್ತಾ ಬರುತ್ತೆ. ಈ ನಿಟ್ಟಿನಲ್ಲಿ ಈ ಬ್ಯಾಂಕ್ ದರ ಬಹಳಷ್ಟು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಹಾಗಾದ್ರೆ ಯಾವ್ಯಾವ ಸನ್ನಿವೇಶದಲ್ಲಿ ಹೇಗೆ ಕೆಲಸವನ್ನು ಮಾಡುತ್ತೆ? ಹಣದುಬ್ಬರದ ಸಮಯದಲ್ಲಿ ಬ್ಯಾಂಕ್ ದರವನ್ನ ಅಧಿಕ ಮಾಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಬ್ಯಾಂಕ್ ದರವನ್ನ ಕಡಿಮೆ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಹಣದುಬ್ಬರದ ಸಮಯದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಹಣದ ಪ್ರಮಾಣ ಅಥವಾ ಹಣದ ಪೂರೈಕೆ ಅತ್ಯಧಿಕ ಪ್ರಮಾಣದಲ್ಲಿರುತ್ತೆ, ಅದನ್ನ ಕಡಿಮೆ ಮಾಡಬೇಕಾಗಿರುತ್ತೆ. ಪತ್ತಿನ ಪ್ರಮಾಣವನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ವಾಣಿಜ್ಯ ಬ್ಯಾಂಕ್ಗಳು ಹೆಚ್ಚು ಹೆಚ್ಚು ಕೊಡುವಂತಹ ಸಾಲದ ಪ್ರಮಾಣವನ್ನ ಕಡಿಮೆ ಮಾಡಬೇಕಾಗತ್ತೆ. ಹಾಗಾಗಿ ಬ್ಯಾಂಕ್ ದರವನ್ನ ಅಧಿಕಗೊಳಿಸಿ ಸಾಲ ವಿಸ್ತರಣೆ ಪ್ರಮಾಣವನ್ನ ಕಡಿಮೆ ಮಾಡ್ತೀವಿ. ಸೊ ಬ್ಯಾಂಕ್ ಹಣದ ಹರಿವನ್ನ ನಾವಿಲ್ಲಿ ಕಡಿಮೆ ಮಾಡುವಂತ ಸಾಧ್ಯತೆ ಇರುತ್ತೆ. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಆರ್ಥಿಕ ಚಟುವಟಿಕೆಗಳು ತೀರಾ ಮಂದಗತಿಯಲ್ಲಿ ಇರ್ತವೆ. ಹಾಗಾಗಿ ಅಲ್ಲಿ ಹಣಕಾಸಿನ ಸೌಲಭ್ಯ ಬೇಕಾಗುತ್ತೆ. ಆರ್ಥಿಕ ಚಟುವಟಿಕೆಗಳಿಗೆ ಒಂದೇನಪ್ಪ ಅಂದ್ರೆ ಪುನಶ್ಚೇತನವನ್ನು ನೀಡಲಿಕ್ಕೆ ಬ್ಯಾಂಕುಗಳು ಹೆಚ್ಚಿನ ಪ್ರಮಾಣದ ಸಾಲವನ್ನು ನೀಡಬೇಕಾಗತ್ತೆ. ಹಾಗಾಗಿ ಕಡಿಮೆ ಬ್ಯಾಂಕ್ ದರ ಕಡಿಮೆ ಆದಾಗ ನಮಗೆ ಕಡಿಮೆ ಬಡ್ಡಿ ದರದಲ್ಲಿ ಗ್ರಾಹಕರಿಗೆ, ಉತ್ಪಾದನಾಕಾರರಿಗೆ, ಹೂಡಿಕೆದಾರರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಅಧಿಕ ಪ್ರಮಾಣದ ಸಾಲ ಸೌಲಭ್ಯ ಸಿಕ್ಕಾಗ ಆರ್ಥಿಕ ಚಟುವಟಿಕೆಗಳಿಗೆ ಪುನಶ್ಚೇತನ ದೊರೆಯುವಂತಹ ಸಾಧ್ಯತೆ ಇರುತ್ತೆ. ಈ ಕ್ರಮವನ್ನು ನಾವಿಲ್ಲಿ ಕೈಗೊಳ್ಳಬಹುದು. ಎರಡನೇ ಅಂಶ ಅಂತ ಬಂದಾಗ ರಿಸರ್ವ್ ರೇಷಿಯೋಸ್, ಮೀಸಲು ಅನುಪಾತಗಳು ಅಂತ ಹೇಳಿ ಕರಿತೀವಿ. ಮೀಸಲು ಅನುಪಾತ ನಮಗೆ ತಿಳಿದಿರುವಂತೆ ಎರಡು ಅಂಶಗಳಲ್ಲಿ ನಾವಿಲ್ಲಿ ಕಾಣ್ತೀವಿ. SLR, ಇನ್ನೊಂದು CRR. SLR ಅಂತ ಹೇಳಿದ್ರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಹೇಳಿ ಕರಿತೀವಿ. ಎರಡನೇದಾಗಿ CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ. ಈ ಎರಡೂ ಅಂಶಗಳನ್ನ ಬಳಸುವುದರ ಮೂಲಕ ನಾವಿಲ್ಲಿ ಹಣಕಾಸಿನ ನೀತಿಯ ಸಾಧನಗಳ ಅಡಿಯಲ್ಲಿ ಆರ್ಥಿಕ ಆವರ್ತಗಳ ನಿಯಂತ್ರಣ ಮಾಡಬಹುದಾಗಿದೆ. ಹಾಗಾದ್ರೆ SLR ಅಂದ್ರೇನು? ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತೆ ಬ್ಯಾಂಕ್ ತನ್ನ ಠೇವಣಿಯ ಕೆಲವೊಂದಿಷ್ಟು ಪ್ರಮಾಣವನ್ನ ನಗದು ರೂಪದಲ್ಲಿ, ಚಿನ್ನದ ರೂಪದಲ್ಲಿ ಅಥವಾ ಇತರೆ ಭದ್ರತೆಗಳ ರೂಪದಲ್ಲಿ ತನ್ನಲ್ಲಿ ಇಟ್ಕೊಳ್ಳಬೇಕಾಗುತ್ತದೆ. ಇದನ್ನ ನಾವು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಹೇಳಿ ಕರಿತೀವಿ. ಈ ಪ್ರಮಾಣವನ್ನ RBI ಹಣದುಬ್ಬರದ ಸನ್ನಿವೇಶದಲ್ಲಿ SLR ಅನ್ನ ಅಧಿಕಗೊಳಿಸಬಹುದು. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ SLR ಅನ್ನ ಕಡಿಮೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಣದುಬ್ಬರದ ಸಮಯದಲ್ಲಿ ಯಾಕಂದ್ರೆ ಈ SLR ಪ್ರಮಾಣವನ್ನ ಹೊರತುಪಡಿಸಿ ಮಾತ್ರ ಉಳಿದಂತಹ ಹಣವನ್ನ ನೀವು ಸಾಲವನ್ನಾಗಿ ವಾಣಿಜ್ಯ ಬ್ಯಾಂಕುಗಳು ನೀಡಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಒಂದು ಅನುಪಾತವನ್ನ ಅಥವಾ ಇದರ ಪ್ರಮಾಣವನ್ನ ಅಧಿಕಗೊಳಿಸಿದಂತೆ ಅವರಿಗೆ ಸಾಲವನ್ನಾಗಿ ನೀಡಲು ಉಳಿಯುವಂತಹ ಹಣದ ಪ್ರಮಾಣ ಕಡಿಮೆ ಆಗುತ್ತೆ. ಅಂದ್ರೆ ಪತ್ತು ನಿರ್ಮಾಣ ಸಾಮರ್ಥ್ಯ ಕಡಿಮೆ ಆಗುತ್ತೆ.
ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ SLR ಅನ್ನ ಕಡಿಮೆ ಮಾಡಿದಾಗ ಅವರಿಗೆ ಪತ್ತು ನಿರ್ಮಾಣ ಸಾಮರ್ಥ್ಯ ಅಧಿಕವಾಗುತ್ತೆ. ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ SLR ಇಲ್ಲಿ ಸಹಕಾರಿಯಾಗುತ್ತೆ. ಅದರಲ್ಲಿ ಎರಡನೇದಾಗಿ CRR, ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ ಅಂತ ಹೇಳಿ ಕರಿತೀವಿ. ಇದು ಒಟ್ಟಾರೆ ಬ್ಯಾಂಕುಗಳಲ್ಲಿ ಆದಂತಹ ಠೇವಣಿಯ ಕೆಲವೊಂದಿಷ್ಟು ಪ್ರಮಾಣದ ನಗದು ರೂಪದಲ್ಲಿ ಬ್ಯಾಂಕಿನಲ್ಲಿಯೇ ಇಟ್ಟುಕೊಳ್ಳಬೇಕಾಗುತ್ತದೆ. ರಿಸರ್ವ್ ಬ್ಯಾಂಕಿನ ಹೆಸರಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಬ್ಯಾಂಕ್ನಲ್ಲಿ, ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕಾಗುತ್ತೆ ನಗದು ರೂಪದಲ್ಲಿ. ಇದನ್ನ ನಾವು CRR, ನಗದು ಮೀಸಲು ಅನುಪಾತ ಅಂತ ಹೇಳಿ ಕರಿತೀವಿ. ಈ ಪ್ರಮಾಣವನ್ನು ಕೂಡ ಇಲ್ಲಿ ಹಣದುಬ್ಬರದ ಸಮಯದಲ್ಲಿ CRR ಅನ್ನ ಅಧಿಕಗೊಳಿಸಿ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ CRR ಅನ್ನ ಕಡಿಮೆ ಮಾಡುವುದರ ಮೂಲಕ ಆರ್ಥಿಕ ಆವರ್ತಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಬ್ಯಾಂಕ್ ಸಹಕಾರ ನೀಡುತ್ತೆ ಅಂತ ಹೇಳಿ. ನಾವು ನೆಕ್ಸ್ಟ್ ಬಂದ್ರೆ ರೆಪೋ ರೇಟ್, ರೆಪೋ ದರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ರೆಪೋ ದರ ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ಅವುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನು ನಾವಿಲ್ಲಿ ರೆಪೋ ದರ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಬ್ಯಾಂಕ್ ದರ ಮತ್ತು ರೆಪೋ ದರದಲ್ಲಿ ಒಂದು ಸ್ಮಾಲ್ ಡಿಫರೆನ್ಸ್ ಇದೆ, ವ್ಯತ್ಯಾಸ ಇದೆ. ಬ್ಯಾಂಕ್ ದರ ಅಂತ ಬಂದಾಗ ಇಲ್ಲಿ ಯಾವುದೇ ಸೆಕ್ಯೂರಿಟಿಗಳನ್ನ ಅಥವಾ ಸೆಕ್ಯೂರಿಟಿಗಳನ್ನ ಪರ್ಚೇಸ್ ಅಥವಾ ಸೇಲ್ ಮಾಡದೆ ನೀಡುವಂತಹ ಸಾಲ ಆಗಿರುತ್ತೆ ಬ್ಯಾಂಕ್ ದರ. ಅದು ಕೂಡ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರ ಇರುತ್ತೆ. ರೆಪೋ ದರ ಅಂತ ಬಂದಾಗ ಇಲ್ಲಿ ನೀವು ಸೆಕ್ಯೂರಿಟಿಗಳನ್ನ ಸೇಲ್ ಮಾಡಬೇಕಾಗುತ್ತೆ, ಸೆಕ್ಯೂರಿಟಿಗಳನ್ನ ನೀಡಿ ಸಾಲವನ್ನು ಪಡಿಬೇಕಾಗತ್ತೆ. ಅಲ್ಲಿ ಒಂದು ನಿರ್ದಿಷ್ಟವಾದಂತಹ ನಿರ್ಬಂಧನೆ ಇರುತ್ತೆ. ನೀವು ಆ ಸೆಕ್ಯೂರಿಟಿಗಳನ್ನ ನೀವೇನು ರೀಪರ್ಚೇಸ್ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ಬ್ಯಾಂಕುಗಳು ಸಾಲವನ್ನು ಪಡೆದಿರುತ್ತೆ. ಸೊ ಆ ನಿರ್ದಿಷ್ಟ ಅವಧಿಯ ಮುಗಿದ ನಂತರ ನೀವು ಆ ನಿರ್ಬಂಧದ ಆಧಾರದ ಮೇಲೆ ಮತ್ತೆ ಪುನಃ ನಿಮ್ಮ ಸೆಕ್ಯೂರಿಟಿಗಳನ್ನ ರೀಪರ್ಚೇಸ್ ಮಾಡಬೇಕಾಗುತ್ತೆ. ಇಟ್ಸ್ ಸಿಂಪಲಿ ರೀಪರ್ಚೇಸಿಂಗ್ ರೇಟ್ ಅಂತ ಹೇಳಿ, ರೆಪೋ ರೇಟ್ ಅಂತ ಹೇಳಿ. ಆದರೆ ಇದರ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನು ನಾವಿಲ್ಲಿ ರೆಪೋ ದರ ಎಂದು ಕರೆಯುತ್ತೇವೆ. ಇದು ಹಣದುಬ್ಬರದ ಸಮಯದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಅನ್ವಯವಾಗುವಂತಹ ಅಸ್ತ್ರ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಅಂತ ಹೇಳಿ ಕರಿತೀವಿ. ಹಣದುಬ್ಬರದ ಸಮಯದಲ್ಲಿ ರೆಪೋ ದರವನ್ನ ಇಲ್ಲಿ ಅಧಿಕಗೊಳಿಸುತ್ತದೆ. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ರೆಪೋ ದರವನ್ನ ಕಡಿಮೆ ಮಾಡುವುದರ ಮೂಲಕ ನಾವಿಲ್ಲಿ ಆರ್ಥಿಕ ಆವರ್ತಗಳನ್ನು ನಿಯಂತ್ರಣ ಮಾಡಬಹುದಾಗಿದೆ. ಇನ್ನೊಂದು ಹಣಕಾಸಿನ ನೀತಿಯ ಸಾಧನಗಳಲ್ಲಿ ಅಂತಿಮವಾಗಿ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಹೇಳಿ ಕರಿತೀವಿ, ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು. ಇಲ್ಲಿ ಏನ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಕೇಂದ್ರ ಬ್ಯಾಂಕ್ ತನ್ನಲ್ಲಿರುವ ಬಂಡವಾಳ ಪತ್ರಗಳನ್ನ ಮಾರುವ ಅಥವಾ ಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು ಅಂತ ಹೇಳಿ ಕರಿತೀವಿ. ಈ ಮುಕ್ತ ಮಾರುಕಟ್ಟೆ ವ್ಯವಹಾರಗಳ ಅಡಿಯಲ್ಲಿ ಬಂಡವಾಳ ಪತ್ರಗಳನ್ನ ಮಾರಾಟ ಮಾಡುವ ಅಥವಾ ಕೊಳ್ಳುವಂತಹ ಪ್ರಕ್ರಿಯೆ ಏಕ್ ಮಾಡುತ್ತೆ ಅಂತ ಹೇಳಿದ್ರೆ ಹಣದುಬ್ಬರದ ಸಮಯದಲ್ಲಿ ಸಾರ್ವಜನಿಕರ ಬಳಿ ಇರುವಂತಹ ಅಥವಾ ಒಂದು ಸಮುದಾಯ, ಒಂದು ಅರ್ಥವ್ಯವಸ್ಥೆಯಲ್ಲಿ ಈಗಾಗಲೇ ಹೊರಗೆ ಹರಿಯುತ್ತಿರುವಂತಹ ಹಣದ ಪೂರೈಕೆಯನ್ನ ಕಡಿಮೆ ಮಾಡಲಿಕ್ಕೆ ನಾವಿಲ್ಲಿ ಆ ಬಂಡವಾಳ ಪತ್ರಗಳನ್ನ ಮಾರಾಟ ಮಾಡುವಂತಹ ಪ್ರಕ್ರಿಯೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಳ್ಳುತ್ತದೆ. ಹಾಗಾಗಿ ಈ ಎಲ್ಲಾ ಕ್ರಮಗಳನ್ನು ನಾವು ಹಣಕಾಸಿನ ನೀತಿ ಅಡಿಯಲ್ಲಿ ಕೈಗೊಳ್ಳಲಾಗುತ್ತದೆ. ಈ ಆರ್ಥಿಕ ಚಟುವಟಿಕೆಗಳ ಏರಿಳಿತಗಳಿಗೆ ನಗದು ಹಣದ ಗಾತ್ರದ ಹೆಚ್ಚಳ ಹಾಗೂ ಪತ್ತಿನ ಪ್ರಮಾಣದ ವಿಸ್ತರಣೆಗಳೇ ಕಾರಣವಾಗಿದ್ರೆ ಈ ಮೇಲೆ ವಿವರಿಸಿದ ಕ್ರಮಗಳು ಈ ಕೇಂದ್ರ ಬ್ಯಾಂಕ್ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಈ ಒಂದು ಕ್ರಮಗಳು ಸಹಾಯಕವಾಗುತ್ತವೆ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ. ಇದು ಹಣಕಾಸಿನ ನೀತಿಯ ಅಡಿಯಲ್ಲಿ ಆರ್ಥಿಕ ಆವರ್ತಗಳನ್ನು ಹೇಗೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ. ಎರಡನೇ ಬರೋದಾದ್ರೆ ಫಿಸ್ಕಲ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ. ಈ ಕೋಶೀಯ ನೀತಿಗೆ ಸಂಬಂಧಪಟ್ಟಂತೆ ಇದು ಸಾಮಾನ್ಯವಾಗಿ 1930ರ ನಂತರ ವಿಶೇಷವಾಗಿ ಹೆಚ್ಚು ಮಹತ್ವ ಪಡೆದುಕೊಂಡಂತಹ ಅಂಶ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಈ ಸರ್ಕಾರದ ಸಾಮಾನ್ಯ ಕೋಶೀಯ ನೀತಿ ಅಂದ್ರೆ ಸರ್ಕಾರದ ತೆರಿಗೆ, ಸಾರ್ವಜನಿಕ ವೆಚ್ಚ ಹಾಗೂ ಸಾರ್ವಜನಿಕ ಸಾಲಕ್ಕೆ ಸಂಬಂಧಿಸಿದ ನೀತಿಯನ್ನ ಕೋಶೀಯ ನೀತಿ ಅಂತ ಹೇಳಿ ನಾವಿಲ್ಲಿ ಕರೆಯಬಹುದಾಗಿದೆ. ತೆರಿಗೆ, ಸಾರ್ವಜನಿಕ ವೆಚ್ಚ ಹಾಗೂ ಸಾರ್ವಜನಿಕ ಸಾಲಕ್ಕೆ ಸಂಬಂಧಿಸಿದ ನೀತಿಯನ್ನ ಕೋಶೀಯ ನೀತಿ ಅಂತ ಹೇಳಿ ಕರಿತೀವಿ. ಈ ಕೋಶೀಯ ನೀತಿಯನ್ನ ಯಾವ ರೀತಿ ಸರ್ಕಾರ ಬಳಕೆ ಮಾಡಿಕೊಳ್ಳುತ್ತೆ? ಫಿಸ್ಕಲ್ ಪಾಲಿಸಿಯನ್ನ. ಅರ್ಥವ್ಯವಸ್ಥೆ ತೀರಾ ಮಂದಗತಿಯಲ್ಲಿದೆ. ಆ ಅರ್ಥವ್ಯವಸ್ಥೆಯ ಒಂದು ವೇಗಕ್ಕೆ ನೀವು ಏನಪ್ಪಾ ಅಂತ ಹೇಳಿದ್ರೆ ಆ ವೇಗವನ್ನು, ಅರ್ಥವ್ಯವಸ್ಥೆ ಆರ್ಥಿಕ ಚಟುವಟಿಕೆಗಳ ವೇಗವನ್ನ ಹೆಚ್ಚು ಮಾಡಬೇಕು ಅಂದ್ರೆ ಅವಾಗ ಈ ಒಂದು ಕೋಶೀಯ ನೀತಿಯನ್ನು ವಿಸ್ತರಣೆ ಮಾಡ್ತಾ ಬರ್ತೀವಿ. ಎಕ್ಸ್ಪಾನ್ಷನರಿ ಫಿಸ್ಕಲ್ ಪಾಲಿಸಿ ವೆನ್ ಇಟ್ ಶುಡ್ ಬಿ ಹೆಲ್ಪ್ಸ್ ಸ್ಪೀಡ್ ಅಪ್ ದಿ ಎಕನಾಮಿ ಅಂತ ಹೇಳಿ. ಅರ್ಥವ್ಯವಸ್ಥೆಗೆ ಒಂದು ವೇಗವನ್ನ ಕೊಡಬೇಕು ಅಂತ ಬಂದಾಗ ಈ ಕೋಶೀಯ ನೀತಿಯನ್ನು ವಿಸ್ತರಣೆ ಮಾಡ್ತಾ ಬರ್ತೀವಿ. ಆರ್ಥಿಕ ಚಟುವಟಿಕೆಗಳ ವೇಗದ ಮಟ್ಟವನ್ನ ಕಡಿಮೆ ಮಾಡಬೇಕು ಅಂತ ಬಂದಾಗ ಈ ಫಿಸಿಕಲ್ ಪಾಲಿಸಿ ಅಥವಾ ಕೋಶೀಯ ನೀತಿಯನ್ನ ಸಂಕುಚನ ಮಾಡ್ತೀವಿ ಅಂತ ಹೇಳಿ ನಾವಿಲ್ಲಿ ಕರೆಯಬಹುದಾಗಿದೆ. ಈ ರೀತಿ ಈ ಒಂದು ಕೋಶೀಯ ನೀತಿಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಈ
ನೀತಿಯ ಅಡಿಯಲ್ಲಿ ಇರುವಂತಹ ಸಾಧನಗಳು ಅಂತ ತೆಗೆದುಕೊಂಡಾಗ ಟ್ಯಾಕ್ಸ್ ತೆರಿಗೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸಾರ್ವಜನಿಕ ವೆಚ್ಚ, ಪಬ್ಲಿಕ್ ಡೆಪ್ಟ್ ಸಾರ್ವಜನಿಕ ಸಾಲ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈ ಫಿಸಿಕಲ್ ಪಾಲಿಸಿಯ ಸಾಧನಗಳನ್ನ ಅತಿ ಹೆಚ್ಚು 1930ರ ನಂತರ ಅಧಿಕ ಮಹತ್ವ ಈ ಒಂದು ಸಾಧನಗಳು ಪಡೆದುಕೊಂಡಿವೆ. ಇವುಗಳಿಗೆ ಸಂಬಂಧಪಟ್ಟಂತೆ ಇದನ್ನು ಹೆಚ್ಚು ಪ್ರತಿಪಾದಿಸಿದವರು, ಬೆಂಬಲಿಸಿದವರು ಅಂತ ಹೇಳಿದ್ರೆ ಇಂಗ್ಲೆಂಡ್ ದೇಶದ ಅರ್ಥಶಾಸ್ತ್ರಜ್ಞರಾದಂತಹ ದಿ ಲಾರ್ಡ್ ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಅಮೆರಿಕ ದೇಶದ ಅರ್ಥಶಾಸ್ತ್ರಜ್ಞರಾದಂತಹ ಪ್ರೊಫೆಸರ್ ಹ್ಯಾನ್ಸನ್ ರವರು ಏನಪ್ಪಾ ಅಂತ ಹೇಳಿದ್ರೆ ಈ ಕೋಶೀಯ ನೀತಿಯನ್ನ ಸಜೆಸ್ಟ್ ಮಾಡಿದ್ದಾರೆ ಸರ್ಕಾರಕ್ಕೆ ಆರ್ಥಿಕ ಆವರ್ತಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಹಾಗಾದ್ರೆ ಆ ಆರ್ಥಿಕ ಆವರ್ತಗಳ ನಿಯಂತ್ರಣ ಮಾಡಲಿಕ್ಕೆ ಕೋಶೀಯ ನೀತಿಯ ಸಾಧನಗಳು ಯಾವುವು ಅಂತ ಬಂದಾಗ ತೆರಿಗೆ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಈ ಮೂರು ಸಾಧನಗಳು ನಮಗಿಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ತೆರಿಗೆ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಲಿ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಸರ್ಕಾರ ಕೈಗೊಳ್ಳುವ ಸಾರ್ವಜನಿಕ ವೆಚ್ಚವನ್ನ ಸರಿದೂಗಿಸುವ ಸಲುವಾಗಿ ವ್ಯಕ್ತಿ ಇಲ್ಲವೇ ವ್ಯಕ್ತಿಗಳ ಸಮೂಹ ತಾವು ಗಳಿಸಿದ ಆದಾಯದ ಕೆಲವೊಂದು ಭಾಗವನ್ನ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಕೊಡಬೇಕಾದಂತಹ ವಂತಿಗೆ ಅಥವಾ ಕೊಡುಗೆಯನ್ನ ನಾವಿಲ್ಲಿ ಸಾಮಾನ್ಯವಾಗಿ ತೆರಿಗೆ ಅಂತ ಹೇಳಿ ಕರಿತೀವಿ. ಈ ತೆರಿಗೆಯನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳುತ್ತೆ? ಹಣದುಬ್ಬರದ ಸನ್ನಿವೇಶದಲ್ಲಿ ಸರ್ಕಾರ ಕಠಿಣ ತೆರಿಗೆ ಧೋರಣೆಗಳನ್ನ ಅನುಸರಿಸುತ್ತದೆ. ಅವಾಗ ತೆರಿಗೆ ದರಗಳನ್ನ ಅಧಿಕಗೊಳಿಸುವಂತಹ ಸಾಧ್ಯತೆ ಇರುತ್ತೆ, ಹೊಸ ತೆರಿಗೆಗಳನ್ನ ಜಾರಿಗೊಳಿಸುವಂತಹ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಸುಲಭ ತೆರಿಗೆ ಧೋರಣೆಗಳನ್ನ ಅನುಸರಿಸುವುದರ ಮೂಲಕ ತೆರಿಗೆ ದರಗಳನ್ನ ಕಡಿಮೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ತೆರಿಗೆ ವಿನಾಯಿತಿಗಳನ್ನ ನೀಡುವಂತಹ ಸಾಧ್ಯತೆ ಇರುತ್ತೆ. ಅಂತಿಮವಾಗಿ ಸಂಪೂರ್ಣವಾಗಿ ತೆರಿಗೆಗಳನ್ನ, ಕೆಲವೊಂದಿಷ್ಟು ತೆರಿಗೆಗಳನ್ನ ತೆಗೆದು ಹಾಕುವ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ. ಇದರ ಮೂಲ ಉದ್ದೇಶ ಸಾರ್ವಜನಿಕರ ಕೊಳ್ಳುವ ಶಕ್ತಿಯಲ್ಲಿ ಬದಲಾವಣೆ ತರುವುದಾಗಿದೆ. ಹಣದುಬ್ಬರದ ಸಮಯದಲ್ಲಿ ಸಾರ್ವಜನಿಕರ ಕೊಳ್ಳುವ ಶಕ್ತಿ ಅಧಿಕವಾಗಿರುತ್ತೆ, ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಅಧಿಕವಾಗಿರುತ್ತೆ. ಈ ನಿಟ್ಟಿನಲ್ಲಿ ಹಾಗಾಗಿ ಅವುಗಳ ಬೆಲೆಯೂ ಕೂಡ ಅಧಿಕವಾಗಿರುತ್ತೆ. ಹಾಗಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಬೇಡಿಕೆಯನ್ನ ಕಡಿಮೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಅವರ ಬಳಿ ಇರುವಂತಹ ಅವರ ಕೊಳ್ಳುವ ಶಕ್ತಿಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ತೆರಿಗೆಗಳನ್ನ ಹೆಚ್ಚು ಮಾಡುತ್ತೆ, ಕಠಿಣ ತೆರಿಗೆ ಧೋರಣೆಗಳನ್ನ ಜಾರಿಗೆ ತರುತ್ತೆ, ಹೊಸ ತೆರಿಗೆಗಳನ್ನ ವಿಧಿಸುತ್ತೆ ಅಂತ ಹೇಳಿ ಕರೀಬಹುದು. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಅವರ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಅತ್ಯಂತ ಕಡಿಮೆ ಇರುವ ಕಾರಣದಿಂದಾಗಿ ಸುಲಭ ತೆರಿಗೆ ಧೋರಣೆಗಳನ್ನ ಬಳಸುವುದರ ಮೂಲಕ ತೆರಿಗೆ ದರಗಳನ್ನ ಕಡಿಮೆ ಮಾಡಿ ತೆರಿಗೆ ವಿನಾಯಿತಿಗಳನ್ನ ನೀಡಿ ಆಮೇಲೆ ತೆರಿಗೆಗಳನ್ನ, ಕೆಲವೊಂದಿಷ್ಟು ತೆರಿಗೆಗಳನ್ನ ತೆಗೆದು ಹಾಕುವುದರ ಮೂಲಕ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಅವರ ಕೊಳ್ಳುವ ಶಕ್ತಿಯನ್ನ ಅಧಿಕ ಮಾಡಿ ಉತ್ಪಾದನಾ ಚಟುವಟಿಕೆಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹೊಸ ತಿರುವನ್ನ ಕೊಡ್ಲಿಕ್ಕೂ ಕೂಡ ತೆರಿಗೆಯಿಂದ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಇದರಲ್ಲಿ ಸಾರ್ವಜನಿಕ ವೆಚ್ಚ. ಸರ್ಕಾರ ತನ್ನ ವಿವಿಧ ಕಾಮಗಾರಿಗಳ ಮೇಲೆ, ಮೂಲಭೂತ ಸೌಕರ್ಯಗಳ ಮೇಲೆ ಅಥವಾ ತನ್ನ ವಿವಿಧ ಪ್ರಕಾರದ ಸರ್ಕಾರ ಕೈಗೊಳ್ಳುವಂತಹ ವೆಚ್ಚಗಳನ್ನ, ಎಲ್ಲಾ ಪ್ರಕಾರದ ವೆಚ್ಚಗಳನ್ನ ನಾವಿಲ್ಲಿ ಸಾರ್ವಜನಿಕ ವೆಚ್ಚ ಅಂತ ಹೇಳಿ ನಾವು ಕರಿತೀವಿ. ಹಣದುಬ್ಬರದ ಸಮಯದಲ್ಲಿ ಉಳಿತಾಯದ ಮುಂಗಡ ಪತ್ರವನ್ನ ಕೈಗೊಳ್ಳೋದ್ರ ಮೂಲಕ ವೆಚ್ಚಗಳನ್ನ ಕಡಿತಗೊಳಿಸುತ್ತದೆ. ಅಂದ್ರೆ ವೆಚ್ಚಗಳನ್ನ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ ಅಂತ ಹೇಳಿ. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಕೊರತೆಯ ಮುಂಗಡ ಪತ್ರವನ್ನ ಹೊಂದುವುದರ ಮೂಲಕ ಹೆಚ್ಚು ಹೆಚ್ಚು ಪ್ರಮಾಣದ ಲೋಕೋಪಯೋಗಿ ಕಾಮಗಾರಿಗಳನ್ನ ಅಥವಾ ಕಾರ್ಯಗಳನ್ನ ಸರ್ಕಾರ ಕೈಗೊಳ್ಳುತ್ತೆ ಅಂತ ಹೇಳಿ ಕರಿತೀವಿ. ಈ ನಿಟ್ಟಿನಲ್ಲಿ ಅತಿ ಹೆಚ್ಚು ಪ್ರಮಾಣದ ಹಣದ ಹರಿವು ಸರ್ಕಾರದಿಂದ ಸಾರ್ವಜನಿಕರಿಗೆ ಹರಿದು ಬರುತ್ತೆ ಅಂತ ಹೇಳಿ ನಾವು ಕರಿಬಹುದಾಗಿದೆ. ಸೊ ಕೋಶೀಯ ನೀತಿಯಲ್ಲಿ ಅಂತಿಮವಾಗಿ ಏನಪ್ಪಾ ಅಂತ ಹೇಳಿದ್ರೆ ಪಬ್ಲಿಕ್ ಡೆಪ್ಟ್ ಸಾರ್ವಜನಿಕ ಸಾಲ ಅಂತ ಹೇಳಿ ಕರಿತೀವಿ. ಸಾರ್ವಜನಿಕ ಸಾಲ ಈ ಪರಿಕಲ್ಪನೆ ನಿಮಗೆ ಗೊತ್ತಿರಲಿ, ಸರ್ಕಾರದ ಆದಾಯಕ್ಕಿಂತ ವೆಚ್ಚದ ಪ್ರಮಾಣವು ಅಧಿಕವಾದಾಗ ಸರ್ಕಾರ ಅನುಸರಿಸುವ ಮತ್ತೊಂದು ಹಣಕಾಸಿನ ಮೂಲವೇ ಸಾರ್ವಜನಿಕ ಸಾಲ ಅಂತ ಹೇಳಿ ಕರಿತೀವಿ. ಕೆಲವೊಂದು ಬಾರಿ ಕೊರತೆಯ ಧನ ವಿನಿಯೋಗದ ಮೂಲಕವೂ ಕೂಡ ಈ ಒಂದು ಅವಶ್ಯಕತೆಯನ್ನ ಸರ್ಕಾರ ನೀಗಿಸಿಕೊಳ್ಳುತ್ತದೆ ಅಂತ. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ನಾವು ಈಗಾಗಲೇ ಹೇಳಿರುವಂತೆ ಕೊರತೆಯ ಮುಂಗಡ ಪತ್ರವನ್ನ ಏನ್ ಸರ್ಕಾರ ಹೊಂದುತ್ತೆ, ಆ ಮೂಲಕ ಸಾರ್ವಜನಿಕರ ಬಳಿ ನಿಷ್ಕ್ರಿಯವಾಗಿ ಉಳಿದಿರುವಂತಹ ಹಣವನ್ನ ಸಾಲದ ಮೂಲಕ ಪಡೆದು ಹೆಚ್ಚು ಹೆಚ್ಚು ಲೋಕೋಪಯೋಗಿ ಕಾರ್ಯಗಳ ಮೂಲಕ ಅದನ್ನ ವಿನಿಯೋಗಿಸ್ ಮಾಡ್ತಾ ಬಂದ್ರೆ ಉತ್ಪಾದನಾ ಚಟುವಟಿಕೆಗಳು ಜಾರಿಯಾಗ್ತವೆ, ಉದ್ಯಮ ಚಟುವಟಿಕೆಗಳು ಹೆಚ್ಚು ಹೆಚ್ಚು ಆಗ್ತವೆ, ಸಾರ್ವಜನಿಕರಿಗೆ ಅಧಿಕ ಪ್ರಮಾಣದ ಉದ್ಯೋಗಾವಕಾಶಗಳು ಲಭ್ಯವಾಗ್ತವೆ. ಆ ನಿಟ್ಟಿನಲ್ಲಿ ಆದಾಯದ ಪ್ರಮಾಣ ಅಧಿಕವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ಬೇಡಿಕೆ ಉಂಟಾಗಿ ಉತ್ಪಾದನಾ ಚಟುವಟಿಕೆಗಳಿಗೆ ಒಂದು ಹೊಸ ದಿಶೆಯನ್ನ ಇಲ್ಲಿ ನೀಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕೋಶೀಯ ನೀತಿಯ ಸಾಧನಗಳು ಆರ್ಥಿಕ ಆವರ್ತನ ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿ ಆಗುತ್ತವೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದಾಗಿದೆ. ಇನ್ನ ಅಂತಿಮವಾಗಿ ಡೈರೆಕ್ಟ್ ಮೆಜರ್ಸ್, ನೇರ ಕ್ರಮಗಳಲ್ಲಿ ವಿವಿಧ ಪ್ರಕಾರದ ಕ್ರಮಗಳನ್ನ ಇಲ್ಲಿ ಅಂತಿಮವಾಗಿ ಸರ್ಕಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಬೆಲೆ ನೀತಿ ಅಂತ ಹೇಳಿ ಕರಿತೀವಿ.
ಬೆಲೆ ನೀತಿ ಬಹಳಷ್ಟು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಹಣದುಬ್ಬರದ ಸಮಯದಲ್ಲಿ ಬೆಲೆಗಳು ನಿರಂತರವಾಗಿ ಏರುತ್ತಿರುವಂತಹ ಸನ್ನಿವೇಶವಾಗಿರುತ್ತೆ. ಅವಾಗ ಬೆಲೆಗಳನ್ನ ನಿಯಂತ್ರಣ ಮಾಡಬೇಕಾಗುತ್ತೆ ಸರ್ಕಾರ. ಅವಾಗ ಬೆಲೆ ನಿಯಂತ್ರಣ ನೀತಿಯನ್ನ ಅನುಸರಿಸುತ್ತೆ. ಬೆಲೆಗಳು ಅಧಿಕವಾಗದಂತೆ, ಬೆಲೆಗಳು ಹೆಚ್ಚಾಗದಂತೆ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಇಲ್ಲಿ ವಿಪರೀತವಾಗಿ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರ್ತವೆ. ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಸರಕು ಸೇವೆಗಳ ಬೆಲೆಗಳು ಅತ್ಯಂತ ಕಡಿಮೆ ಆಗ್ತಾ ಬರ್ತಾ ಇರ್ತವೆ. ಹಾಗಾಗಿ ಆ ಉದ್ಯಮ ಚಟುವಟಿಕೆಗಳಲ್ಲಿ ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ಎಲ್ಲಾ ಹೂಡಿಕೆಗಳು ಹಿನ್ನಡೆ ಅನುಭವಿಸ್ತವೆ. ಉತ್ಪಾದನಾ ಚಟುವಟಿಕೆಗಳು ಮತ್ತೆ ಹೊಸದಾಗಿ ಪ್ರಾರಂಭ ಆಗುವುದಿಲ್ಲ. ಹೀಗಾಗಿ ಸರ್ಕಾರ ಬೆಲೆಗಳು ಇಳಿಯದಂತೆ ನೋಡ್ಕೊಳ್ಳಿಕ್ಕೆ ಬೆಂಬಲ ಬೆಲೆ ನೀತಿಯನ್ನ ಅನುಸರಿಸುವಂತಹ ಸಾಧ್ಯತೆ ತೀರಾ ಹೆಚ್ಚಿರುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ನಿರುದ್ಯೋಗ ವಿಮೆ ನೀಡುವುದರ ಮೂಲಕ ಜನರ ಕೊಳ್ಳುವ ಶಕ್ತಿಯನ್ನ ಅಧಿಕ ಮಾಡುವಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ. ಅಷ್ಟೇ ಅಲ್ಲದೆ ಹಣದುಬ್ಬರದ ಸಮಯದಲ್ಲಿ ಅಥವಾ ಅತಿ ಪ್ರಸರಣದ ಸಮಯದಲ್ಲಿ ಜೀವನಾವಶ್ಯಕ ವಸ್ತುಗಳು ಸಾರ್ವಜನಿಕರಿಗೆ ದೊರೆಯದೇ ಇದ್ದಾಗ, ಅವುಗಳನ್ನ ಕೊಂಡುಕೊಳ್ಳಲು ಸಾರ್ವಜನಿಕರು ಶಕ್ಯವಾಗದೇ ಇದ್ದಾಗ ಏನ್ ಮಾಡ್ತಾ ಹೋಗುತ್ತೆ, ಪಡಿತರ ಪದ್ಧತಿಯ ಮೂಲಕ ಆ ವಸ್ತುಗಳನ್ನ ಸಾರ್ವಜನಿಕರಿಗೆ ಪೂರೈಸುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಸರ್ಕಾರ ಮಾಡ್ತದೆ. ಕೊನೆಯದಾಗಿ ನೈತಿಕ ಪ್ರೇರಣೆ, ಮಾರಲ್ ಸ್ಪೇಸನ್ ಅಂತ ಹೇಳಿ ಕರಿತೀವಿ. ಉತ್ಪಾದನಾಕಾರರಿಗೆ, ಗ್ರಾಹಕರಿಗೆ, ಉದ್ಯಮ ಚಟುವಟಿಕೆಗಳಲ್ಲಿ ಬಂಡವಾಳವನ್ನು ತೊಡಗಿಸುವಂತವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಪರಿಸ್ಥಿತಿಯ ಸನ್ನಿವೇಶದ ಅವಲೋಕನವನ್ನು ಮಾಡಿಸುವುದರ ಮೂಲಕ ಯಾವ ಹಂತದಲ್ಲಿ ಅಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅವರಿಗೆ ಏನಪ್ಪಾ ನೈತಿಕ ಪ್ರೇರಣೆಯನ್ನ ಪ್ರಚಾರದ ಮೂಲಕ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಕೈಗೊಳ್ಳುವಂತಹ ಸಾಧ್ಯತೆ ತೀರಾ ಹೆಚ್ಚಿರುತ್ತೆ ಅಂತ ಹೇಳಿ ನಾವು ಕರಿಬಹುದು. ಸೊ ಅಂತಿಮವಾಗಿ ಉಪಸಂಹಾರಕ್ಕೆ ಬಂದಾಗ ಇಂತಹದೇ ನಿರ್ದಿಷ್ಟವಾದಂತಹ ಆರ್ಥಿಕ ಆವರ್ತಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇಂತಹದೇ ನಿರ್ದಿಷ್ಟವಾದಂತಹ ಕ್ರಮಗಳು ಅಂತ ಇಲ್ಲ. ಯಾವ ಕಾರಣದಿಂದ ಆರ್ಥಿಕ ಆವರ್ತಗಳು ಸಂಭವಿಸ್ತವೆ ಅಂತ ನೋಡ್ಕೊಂಡು ಅಂತಿಮವಾಗಿ ಅದು ಹಣದ ರೂಪದಲ್ಲೇ ಪ್ರತಿಫಲಿಸ್ತವೆ ಅಥವಾ ಅಂತ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಬೇರೆ ಬೇರೆ ಆಯಾ ದೇಶದ ಅರ್ಥವ್ಯವಸ್ಥೆಯ ಸನ್ನಿವೇಶಗಳಿಗೆ ಅನುಕೂಲಕರವಾಗಿರುವಂತೆ ಆ ಪರಿಮಾಣಾತ್ಮಕ ಯಾವ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಆಯಾ ಕ್ರಮಗಳನ್ನ ಆಯಾ ರಾಷ್ಟ್ರ ಇಲ್ಲಿ ಅನುಸರಿಸುತ್ತೆ ಅಂತ ಹೇಳಿ ನಾವು ಕರಿತೀವಿ. ಹೀಗಾಗಿ ಈ 3 ವಿವಿಧ ಕ್ರಮಗಳನ್ನ ಆಯಾ ರಾಷ್ಟ್ರದ ಅರ್ಥವ್ಯವಸ್ಥೆಗೆ ಪೂರಕವಾಗಿರುವಂತೆ ನೋಡಿಕೊಂಡು ಅಂತಿಮವಾಗಿ ಆ ಆರ್ಥಿಕ ಚಟುವಟಿಕೆಗಳನ್ನ ಸ್ಥಿರವಾಗಿ ಕಾಪಾಡಿಕೊಂಡು ಹೋಗುವುದೇ ಈ ಒಂದು ಆರ್ಥಿಕ ಆವರ್ತಗಳ ನಿಯಂತ್ರಣವನ್ನು ಮಾಡಲಿಕ್ಕೆ ಕೈಗೊಳ್ಳುವಂತಹ ಕ್ರಮಗಳ ಮೂಲ ಉದ್ದೇಶವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಈ ಒಂದು ನೀವಿಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ನೀವು ಕಾಣಬಹುದು. ರೆಫರೆನ್ಸಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಕೆ ಡಿವೆಟ್ ಅವರ ಪುಸ್ತಕವು, MS ನವಲೂರ್ ಅವರ ಪುಸ್ತಕವೂ ಕೂಡ ಇದೆ. ಇದು ಅತ್ಯಂತ ಪುರಾತನವಾದಂತಹ ಪುಸ್ತಕ. ಈ ಪುಸ್ತಕದಲ್ಲಿ ಕೂಡ ನಿಮಗೆ ಮಾಹಿತಿ ಲಭ್ಯವಾಗುತ್ತೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ HR ಕೃಷ್ಣಯ್ಯ ಗೌಡ ಅವರ ಪ್ರೌಢ ಸಮಗ್ರ ಆರ್ಥಿಕ ಸಿದ್ಧಾಂತ ಅಂತ ಇದೆ. ಆ ಒಂದು ಪುಸ್ತಕವನ್ನು ಕೂಡ ನೀವು ರೆಫರ್ ಮಾಡಬಹುದು. ಎಕನಾಮಿಕ್ಸ್ ಬೈ ಗೋಪಾಲ್ ಗರ್ಗ್, ಉಪಕಾರ್ ಪ್ರಕಾಶನ್ ಪುಸ್ತಕ, ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. KD ಬಸವ ವಿಶಾಲಾತ್ಮಕ ಅರ್ಥಶಾಸ್ತ್ರ ಪುಸ್ತಕವಿದೆ, ಅದನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡಬಹುದು. ಡಾಕ್ಟರ್ ಈರಣ್ಣ ಹಟ್ಟಿಯವರ ಮ್ಯಾಕ್ರೋ ಅರ್ಥಶಾಸ್ತ್ರ ಪುಸ್ತಕವೂ ಕೂಡ ಇದೆ, ಅದನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡಬಹುದಾಗಿದೆ. ಓಕೆ, ಥ್ಯಾಂಕ್ ಯು.